ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನ ಹರಿ ಹತ್ರ ಬಂದು ನಿಮಗೇನೆ ಹೇಳ್ತಾ ಇರೋದು, ಇದನ್ನು ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿದಾಗ, ಓ ಅಷ್ಟೇನಾ, ಹೋಗು ಕಂಟಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರೋಗೋ ಅಂತ ಹೇಳಿಬಿಟ್ಟು ಅವ್ನು ಗೇಮ್ ಆಡ್ತಾನೆ ಇರ್ತಾನೆ. ಅದಕ್ಕೆ ಅವ್ರಿಗೆಲ್ಲ ನಾನು ಹೇಳಿದ್ದು ನಿಮಗೆ ಅಂತ ಹೇಳಿದಾಗ, ನಾನಾ ಅಂತ ಹೇಳಿದಾಗ, ಹೌದು ನಾನೇ ಹೇಳಿದ್ದು ಅಂತ ಹೇಳಿದ್ದಕ್ಕೆ ಅಣ್ಣ ಒಂಚೂರು ಕ್ಲೀನ್ ಮಾಡ್ಕೊಂಡೋಣ ಅಂದಾಗ, ಇಲ್ಲ ಗೂಳಿ ಕೆಲಸನ ಗೂಳಿನೇ ಮಾಡಬೇಕು, ನೀವೇ ಕೆಲಸ ಮಾಡಬೇಕು ಅನ್ಕೋ, ನೀವೇನೇ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಓ ಆಗಲ್ವಾ, ಬ್ಯುಸಿನಾ ಅಂತ ಹೇಳಿದಕ್ಕೆ, ಇಲ್ಲ ಅಂತ ಹೇಳಿದಾಗ, ಕಷ್ಟನಾ ಅಂತ ಹೇಳಿದಾಗ, ಇಲ್ಲ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬರೋಗಿ ಅಂತ ಹೇಳ್ತಾಳೆ ಅಂತ ಹೇಳಿ ಹರಿ ಅದನ್ನ ಈಸ್ಕೊಂಡು ಹೋಗ್ತಾನೆ. ಆಗ ಮನೆಯವರೆಲ್ಲರೂ ತುಂಬಾನೇ ನಗ್ತಾ ಇರ್ತಾರೆ. ಚಂದನ ಹೋಗಿ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಹರಿ ಅದನ್ನ ಕ್ಲೀನ್ ಮಾಡ್ಕೊಂಡು ಬಂದು ತಗೊಳ್ಳಿ ಅಂತ ಕೊಟ್ಟಾಗ ಅದನ್ನ ನೋಡಿ, ಏನಿದು ಈ ಥರ ಕ್ಲೀನ್ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ, ಈ ಥರ ಅಲ್ಲದೆ ಇನ್ಯಾವ ಥರ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿದ್ದೀನಲ್ಲ ಅಂತ ಹೇಳಿದ್ದಕ್ಕೆ ಅದನ್ನು ಉಜ್ಜಿ ಉಜ್ಜಿ ಕ್ಲೀನ್ ಮಾಡಬೇಕು, ಇನ್ನೂ ಕ್ಲೀನೇ ಆಗಿಲ್ಲ ಇದು ಅಂತ ಹೇಳಿದ್ದಕ್ಕೆ, ಓ ಹೌದಾ ಅಂತ ಹೇಳ್ತಾನೆ. ಅದಕ್ಕೆ ಅದೇನೋ ಹಾಕಿ ಕ್ಲೀನ್ ಮಾಡ್ತಾರಲ್ಲ ಹುಣಸೆ ಹಣ್ಣು, ಅದನ್ನು ಹಾಕಿ ಕ್ಲೀನ್ ಮಾಡಿ ಅಂತ ಹೇಳಿದಾಗ, ಮುತ್ತು ಹುಣಸೆ ಹಣ್ಣು ಹಾಕಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹರಿ, ಇವಾಗ ಹುಣಸೆ ಮರ ಎಲ್ಲಿ ಹುಡುಕ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಏನು ಅಂತ ಹೇಳಿದಾಗ, ಹುಣಸೆ ಮರ ಎಲ್ಲೂ ಇರಲ್ಲ, ಮನೆಯಲ್ಲಿ ಹುಣಸೆ ಹಣ್ಣು ಇರುತ್ತಂತೆ, ಬಾ ನಾನು ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಚಂದನ, ನೀವು ತೋರಿಸ್ಬೇಕು ಅಷ್ಟೇ, ನೀವೇ ಕ್ಲೀನ್ ಮಾಡಬಾರ್ದು ಅಂತ ಮುತ್ತುಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾಳೆ. ಸರಿ ಆಯ್ತಮ್ಮ ತೋರಿಸ್ತೀನಿ ಅಂದ್ಬಿಟ್ಟು ಮುತ್ತುನು ಹೋಗ್ತಾರೆ. ಚಂದನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಳೆ. ಹರಿಗೆ ಇನ್ನು ಮಿಕ್ಕಿದ ಪಾತ್ರೆಗಳನ್ನೆಲ್ಲ ಕೊಟ್ಟು ಇದನ್ನು ಜೊತೆಗೆ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಮುತ್ತು ಮತ್ತು ಹರಿಯೇ ಪಾತ್ರೆನ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಚಂದನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪನ ಹಚ್ತಾಳೆ. ಆಗ ಹರಿ ಮುತ್ತು ಹತ್ರ, ನೋಡ್ದ ಅಣ್ಣ ಎಲ್ಲವೂ ಸರಿ ಹೋಗುತ್ತೆ ನಿಧಾನಕ್ಕೆ ಅಂತ ನಾನು ಹೇಳಿರಲಿಲ್ವಾ, ಈಗ ಅವ್ರಿಗೆ ನಮ್ಮ ಮನೇನೂ ಇಷ್ಟ ಆಗಿದೆ, ಹಾಗೆಯೇ ನಾನೂ ಇಷ್ಟ ಆಗಿದ್ದೀನಿ, ನಿಧಾನಕ್ಕೆ ಎಲ್ಲವೂ ಸರಿ ಹೋಗುತ್ತೆ ಅಣ್ಣ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಮುತ್ತುನು ಹೌದಲ್ವಾ ಅಂತ ಸುಮ್ಮನೆ ಹಾಕ್ತಾನೆ. ಎಲ್ಲರಿಗೂ ಮಂಗಳಾರತಿನ ಕೊಡ್ತಾಳೆ ಚಂದನ. ಎಲ್ರಿಗೂ ಮಂಗಳಾರತಿ ಕೊಟ್ಟಾದ್ಮೇಲೆ ಕಂಟಿಗೆ ಯಾವುದೋ ಕಾಲ್ ಬರುತ್ತೆ, ಅವನು ಮಾತಾಡಿಕೊಂಡು ಆ ಕಡೆ ಹೋಗ್ತಾನೆ. ಅಷ್ಟರೊಳಗಡೆ ಅಳೋದಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿ ಚಂದನ, ಯಾಕೆ ಹೊಗೆ ಆಗೋದಿಲ್ವಾ ಮಹಿಗೆ, ಅಯ್ಯೋ ಛೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ದಾಗ ಮುತ್ತು, ಹಾಗೇನೂ ಇಲ್ಲ ನೋಡೋಣ ಬನ್ನಿ ಅಂತ ಮಹಿ ಹತ್ರ ಬರ್ತಾರೆ. ಆಗ ಚಂದನ ಮಹಿಗೆ, ಯಾಕೋ ಮಹಿ ಸಾರಿ, ನನಗೆ ಗೊತ್ತಿರಲಿಲ್ಲ ನಿನಗೆ ಹೊಗೆ ಆಗೋದಿಲ್ಲ ಅಂತ, ಐ ಆಮ್ ಸೋ ಸಾರಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅದಕ್ಕಲ್ಲ ಅಂತ ಹೇಳಿದಾಗ, ಮತ್ತೇನಾಯಿತು ಅಂತ ಕೇಳಿದ್ದಕ್ಕೆ, ಅದು ಹಾಗಲ್ಲ ಅದಕ್ಕೆ, ಚಿಕ್ಕವನಿದ್ದಾಗ ನನ್ನ ಫ್ರೆಂಡ್ಸ್ ಮನೆಗಳಿಗೆಲ್ಲ ಹೋಗ್ತಾ ಇದ್ದೆ, ಅವ್ರ ಅಪ್ಪ ಅಮ್ಮ ಪೂಜೆ ಮಾಡಿ ಪ್ರಸಾದನ ಕೈತುತ್ತಾಗಿ ಕೊಡ್ತಾ ಇದ್ರು, ಅದನ್ನು ತಿಂತಾ ಇದ್ವಿ, ಸೈಡಲ್ಲಿ ಗೋಡೆ ಮರೆಯಲ್ಲಿ ಹೋಗಿ ಅಳ್ತಾ ಇದ್ದೆ, ನಮ್ಮನೆಯಲ್ಲಿ ಯಾವಾಗ ಈ ಥರ ಆಗೋದು ಅಂತ, ಎಷ್ಟೋ ವರ್ಷಗಳ ಕನಸು ಅದಕ್ಕೆ, ಈ ಥರ ನಮ್ಮ ಮನೆಯಲ್ಲಿ ಯಾವತ್ತೂ ಇದ್ದಿದ್ದೇ ಇಲ್ಲ, ನಾವು ಎಷ್ಟೋ ದಿನ ನಾನು ಮುತ್ತು ಅಣ್ಣ ಎಲ್ಲ ಸೇರಿಕೊಂಡು ರಂಗೋಲಿ ಇಟ್ಟು ಪೂಜೆ ಮಾಡಿ ಹಬ್ಬ ಎಲ್ಲ ಮಾಡಿದ್ದೀವಿ, ಆದರೆ ಈ ಥರ ಫೀಲಿಂಗ್ಸ್ ಯಾವತ್ತೂ ಆಗಿರಲಿಲ್ಲ ಅದಕ್ಕೆ, ಇವತ್ತು ನೀವು ನಮ್ಮನೆಗೆ ದೀಪ ಹಚ್ಚಿದ ಮೇಲೆ ನಮ್ಮನೆ ದೇವ್ರ ಮನೆ ಥರ ಕಾಣಿಸ್ತಾ ಇದೆ, ನನಗಂತೂ ತುಂಬಾ ಖುಷಿ ಆಯಿತು ಅದಕ್ಕೆ, ಆ ಖುಷಿನ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ, ನನಗೆ ನಮ್ಮಮ್ಮನೇ ನೆನಪಾಗ್ತಾ ಇದ್ದಾರೆ ಅದಕ್ಕೆ, ನನಗೆ ತುಂಬಾ ಖುಷಿ ಆಯಿತು ಅದಕ್ಕೆ, ಥ್ಯಾಂಕ್ ಯು ಅದಕ್ಕೆ ಅಂತ ಮಹಿ ಹೇಳ್ತಾನೆ. ಎಲ್ರಿಗೂ ಫೀಲ್ ಆಗುತ್ತೆ, ಹಾಗೆ ಚಂದನಗೂ ಫೀಲ್ ಆಗುತ್ತೆ. ಆಗ ಮುತ್ತು ಬಂದು, ಇಷ್ಟಕ್ಕೆಲ್ಲ ಅಳ್ತಾರೇನೋ, ಸಮಾಧಾನ ಮಾಡ್ಕೋ ಅಂತ ಮಹಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅದಕ್ಕೆ ಅದು ಆಗಲ್ಲ ಅಣ್ಣ ಅಂತ ಅಂದಾಗ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಆಗಂಗ ಚಂದನ, ಅಯ್ಯೋ ಅವಳು ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅಲ್ಲ ಮಹಿ, ನೀನು ಇವಾಗ ದೇವ್ರ ಮನೆದು ನಿನ್ನ ಫ್ರೆಂಡ್ ಮನೆದು ಪೂಜೆ ಬಗ್ಗೆ ಎಲ್ಲ ಹೇಳಿದೆ, ಆದರೆ ಅವ್ರ ಮನೆಯಲ್ಲಿ ಯಾವ ಸಾಂಗ್ ಹಾಕಿದ್ರು ಅಂತಲೇ ಹೇಳಲಿಲ್ಲ, ದೇವ್ರ ಸಾಂಗು ಅದಕ್ಕೆ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಕಂಟಿ, ಪೂಜೆ ದಿನ ದೇವ್ರ ಸಾಂಗೇ ಹಾಕೋದು, ಯಾವ ಸಾಂಗು ಅಂತ ಹೇಳೋ ಅಂತ ಹೇಳಿದಾಗ, ರಾಯರ್ ಸಾಂಗ್ನ ಫೋನಲ್ಲಿ ಹಾಕಿ ಇದೇ ಹಾಕಿದ್ದು ಅಂತ ತೋರಿಸ್ತಾನೆ. ಹರಿ, ಅಣ್ಣ ಇದೇ ಖುಷಿನಲ್ಲಿ ಹೋಗಿ ಒಂದು ಕಪ್ ಟೀ ಮಾಡ್ಕೊಬಂದು ಕೊಡ್ತೀಯಾ ಕುಡಿಯೋಣ ಅಂತ ಹೇಳಿದ್ದಕ್ಕೆ, ಇವತ್ತು ಎಲ್ಲರಿಗೂ ಟೀ ನಾನೇ ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಮುತ್ತು, ಬೇಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಾನೇ ಮಾಡ್ತೀನಿ ಪ್ಲೀಸ್ ಅಂತ ಹೇಳ್ತಾಳೆ. ಸರಿ ಆಯಿತು ಬಮ್ಮ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಚಂದನ ಹಾಲನ್ನ ಒಲೆ ಮೇಲಿಟ್ಟು ಲೈಟರ್ನ ತೊಗೊಂಡಿರ್ತಾಳೆ. ಅದಕ್ಕೆ, ಅಯ್ಯಯ್ಯೋ ಏನು ಮಾಡ್ತಾ ಇದೆಯಮ್ಮ ಅಂತ ಹೇಳಿದಕ್ಕೆ, ಹಾಲು ಕಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೀಗ ಅಂದಿದ್ದಕ್ಕೆ, ಸುಮ್ಮನೆ ಜೋಕ್ ಮಾಡಿದೆ ಅಣ್ಣ ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು ಪಾತ್ರೆ ಯಾವುದಣ್ಣ ಅಂತ ಕೇಳಿದಾಗ, ಆ ಪಾತ್ರೆ ತೊಗೊಳಮ್ಮ ಅಂತ ಹೇಳ್ತಾರೆ. ಆ ಪಾತ್ರೆನ ಇಟ್ಟು
ನೀರು ಬಿಸಿನೀರು ಹಾಕಬೇಕೋ ತಣ್ಣೀರು ಹಾಕಬೇಕೋ ಅಂತ ಕೇಳಿದ್ಕೆ ತಣ್ಣೀರೇ ಹಾಕಮ್ಮ ಅಂತ ಹೇಳ್ತಾರೆ. ಸರಿ ಅಂತ ತಣ್ಣೀರನ್ನ ತೊಗೊಂಡು ಬಂದು ನೀರನ್ನ ಹಾಕ್ತಾಳೆ. ಸಾಕಮ್ಮ ಅಂತ ಹೇಳ್ತಾನೆ. ಮತ್ತು ಟೀ ಪುಡಿನ ಹಾಕೋದಕ್ಕೆ ಅಂತ ಹೋಗ್ತಾಳೆ. ಡಬ್ಬದಲ್ಲಿ ಇದ್ದಿದ್ದೆಲ್ಲ ಬಿದ್ದುಬಿಡುತ್ತೆ. ಅಯ್ಯಯ್ಯೋ ಇಷ್ಟೇನಮ್ಮ ಹಾಕೋದು ಅಂತ ಹೇಳಿದಕ್ಕೆ ಅಣ್ಣ ಜಾಸ್ತಿ ಆಯಿತಾ ಅಂತ ಪಾತ್ರೆಗೆ ಕೈ ಹಾಕೋದಕ್ಕೆ ಹೋಗ್ತಾಳೆ. ಅಯ್ಯಯ್ಯೋ ಬೇಡಮ್ಮ ಸುಡುತ್ತೆ ಅಂತ ಹೇಳಿ ಸರಿ ಆಯಿತು ಸ್ವಲ್ಪ ಸ್ಟ್ರಾಂಗ್ ಆದ್ರೂ ನಾವು ಕುಡಿತೀವಿ ತೊಂದರೆ ಇಲ್ಲಮ್ಮ ಅಂತ ಹೇಳಿದಾಗ ಅದು ಕುದೀತಾ ಇರುತ್ತೆ. ಸೌಟ್ ಎಲ್ಲಿದೆ ಅಂತ ಹೇಳಿದಕ್ಕೆ ಅಲ್ಲಿ ಸೌಟ್ ಇದೆ ತಗೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸೌಟ್ನ ತಗೊಂಡು ಚಂದನ ತಿರುಗಿಸ್ತಾ ಇರ್ತಾಳೆ. ಇಲ್ಲಿ ಹರಿ ಮತ್ತು ಮಹಿ ಇಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಎಷ್ಟು ಹಾಕ್ಬೇಕಣ್ಣ ಅಂತ ಕೇಳಿದಾಗ ಹೊರಗಡೆಯಿಂದ ನಟರಾಜ್ ಅವರು 5 ಜನಕ್ಕೆ 5 ಸ್ಪೂನ್ ಹಾಕಬೇಕು, ಅದರಲ್ಲಿ ಮತ್ತಿನ್ನೇನಿದೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಚಂದನ ಸಕ್ಕರೆ ಡಬ್ಬ ತಗೊಂಡು ಅದರೊಳಗಡೆ ಲೋಟ ಇರುತ್ತಂತೆ. ಮುತ್ತು ಸ್ಪೂನ್ನ ಹುಡ್ಕೋದಕ್ಕೆ ಅಂತ ಹೋಗಿರ್ತಾರೆ. ಅಷ್ಟರೊಳಗಡೆ ಚಂದನ ಆ 5 ಲೋಟ ಸಕ್ಕರೆನ ಹಾಕ್ಬಿಡ್ತಾರೆ. ಮುತ್ತು ಸ್ಪೂನ ತೊಗೊಂಡು ಬಂದು ಹಾಕ್ಬಿಟ್ಟೆನಮ್ಮ ಅಂತ ಕೇಳಿದಾಗ ಹಾಂ ಅಣ್ಣ ಹಾಕ್ಬಿಟ್ಟೆ ಅಂತ ಹೇಳ್ತಾರೆ. ಯಾವುದ್ರಲ್ಲಿ ಹಾಕೋದ್ರಮ್ಮ ಅಂತ ಹೇಳಿದ್ದಕ್ಕೆ ಲೋಟನ ತೋರಿಸ್ತಾಳೆ. ಓ ಹೌದಾ ಸರಿ ಬಿಡಿ ಹೋಗಲಿ ಅಂತ ಹೇಳ್ತಾರೆ. ಅಣ್ಣ ಅಂತ ಕೇಳಿದ್ದಕ್ಕೆ ಹಾಂ ಸರಿ ಹಾಕಮ್ಮ ಅಂತ ಹೇಳ್ತಾರೆ. ಹಾಲನ್ನು ಹಾಕ್ತಾ ಇರ್ತಾಳೆ. ಸಾಕಮ್ಮ ಅಂತ ಹೇಳ್ತಾರೆ. ಇಷ್ಟೇ ಸಾಕಾ ಅಂತ ಹೇಳಿದಾಗ ಹಾಂ ಸಾಕು ಅಂತ ಹೇಳ್ತಾರೆ. ಸರಿ ಫೈನಲಿ ಟೀ ಅಂತೂ ರೆಡಿ ಆಯಿತು. ನಿಧಾನನಮ್ಮ ಅಂತ ಹೇಳಿಬಿಟ್ಟು ಇಬ್ಬರೂ ಸೇರಿಕೊಂಡು ಲೋಟಗೆಲ್ಲ ಅದನ್ನು ಟೀನ ಸೋಸಿ ಆದಮೇಲೆ ಅಣ್ಣ ನೀವು ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ನಾನಾ ಅಂತ ಹೇಳ್ತಾರೆ. ಹಾಂ ಹೌದು ಅಣ್ಣ ನಾನು ಫಸ್ಟ್ ಟೈಮು ಚಂದನ ಸ್ಪೆಷಲ್ ಟೀ ಮಾಡಿದ್ದೀನಿ, ಹಾಗಾಗಿ ನೀವೇ ಕುಡಿಬೇಕಲ್ವಾ ಪ್ಲೀಸ್ ತೊಗೊಳ್ಳಿ ಅಣ್ಣ ಅಂತ ಹೇಳಿದಾಗ ಆಯಿತು ಅಂತ ಅಂದ್ಬಿಟ್ಟು ಮುತ್ತು ಟೀನ ಎತ್ಕೊತಾರೆ. ಕುಡೀರಿ ಅಣ್ಣ ಅಂತ ಹೇಳಿದ್ದಕ್ಕೆ ನಾನು ಆಮೇಲೆ ಕುಡಿತೀನಮ್ಮ ಅಂತ ಹೇಳಿದಾಗ ಹಾಂ ಸರಿ ಕುಡೀರಿ ಅಣ್ಣ ಅಂತ ಹೇಳಿದಾಗ ಒಂದು ಸ್ವಲ್ಪ ಕುಡಿತಾರೆ. ಅಯ್ಯೋ ಅವ್ರಿಗೆ ವಾಮಿಟ್ ಬಂದಾಗ ಆಗುತ್ತೆ, ಆದರೂ ಇನ್ನೇನು ಮಾಡೋ ಹಂಗಿಲ್ಲ ಸಕ್ಕತ್ತಾಗಿದೆಯಮ್ಮ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಾನು ಅವರೆಲ್ರಿಗೂ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹರಿ ಮತ್ತು ಮಹಿಗೆ ಟೀನ ಕೊಡೋದಕ್ಕೆ ಅಂತ ಬರ್ತಾಳೆ. ಆಗ ಹರಿ ಮತ್ತು ಮಹಿ ಇಬ್ಬರೂ ಮುಖ ನೋಡ್ಕೊತಾ ಇರ್ತಾರೆ. ಅಯ್ಯೋ ಏನು ಮುಖ ನೋಡ್ತಾ ಇದ್ದೀರಾ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಇಬ್ಬರು ತಗೊಳ್ತಾರೆ. ಆಗ ಚಂದನ ಇಬ್ಬರು ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಇಬ್ಬರು ಒಂದು ಸಿಪ್ಪನ್ನ ಕುಡಿತಾರೆ. ಆಗ ಕರೆಂಟ್ ಹೊಡೆದಂಗೆ ಆಗುತ್ತೆ. ಸುಮ್ಮನೆ ಕೂತ್ಕೊತಾರೆ. ಏನಿದು ಸುಮ್ಮನೆ ಕೂತ್ಬಿಟ್ರಲ್ಲ ಹೇಗಿದೆ ಅಂತ ಹೇಳಿದ್ದಕ್ಕೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ, ಇಂಥ ಟೇಸ್ಟಿ ಟೀನ ನಾನು ಮುಂಚೆ ಎಲ್ಲೂ ಜೀವನದಲ್ಲೇ ಕುಡ್ದಿಲ್ಲ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಚಂದನ ಈ ಥರ ಎಲ್ಲ ಓವರ್ ಆ್ಯಕ್ಟಿಂಗ್ ಎಲ್ಲ ಏನು ಬೇಡ, ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಇಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಕಂಟಿ ಅಲ್ಲಿಗೆ ಬರ್ತಾನೆ. ಹಂಗ ಕಂಟಿ ಟೀ ಸಕ್ಕತ್ತಾಗಿದೆ ತಗೊಳ್ಳೋ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಅವನು ಹಿಂದೆ ಮುಂದೆ ನೋಡಿಕೊಂಡು ಟೀನ ತೊಗೊತಾನೆ. ಸರಿ ಆಯಿತು ನಾನು ನಿಮ್ಮ ತಂದೆಯವ್ರಿಗೆ ಒಂದು ಸಲ ಟೀ ಕೊಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಚಂದನ ಹೊರಗಡೆ ಹೋಗ್ತಾಳೆ. ಆಗ ಕಂಟಿಗೆ ಹರಿ ಟೀ ಕುಡಿಯೋ ಸಕ್ಕತ್ತಾಗಿದೆ, ನಿನ್ನ ಜೀವನದಲ್ಲೇ ಕುಡ್ದಿರಲ್ಲ ಇಂಥ ಟೀನ ಅಂತ ಹೇಳಿದಾಗ ಕಂಟಿ ಒಂದು ಸಿಪ್ ಕುಡಿತಾನೆ. ನೋಡಿದ್ರೆ ತುಂಬ ವಾಕ್ರಿಗೆ ಬರೋ ಥರ ಇರುತ್ತೆ. ಇಬ್ರು ನಗ್ತಾ ಇರ್ತಾರೆ. ಮುತ್ತು ಅಯ್ಯೋ ಈ ಟೀ ಕುಡಿದವರು ಗೋತಾ ಅಷ್ಟೇ, ಇನ್ನು ಮುಂದೆ ಆದರೂ ಜಗಳ ಮಾಡೋದನ್ನಾದ್ರೂ ನಿಲ್ಲಿಸ್ತಾರೆ ಇವರು, ಕುಡಿಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೊರಗಡೆ ಬಂದು ನಟರಾಜ್ ಅವ್ರಿಗೆ ಟೀನ ಕೊಡ್ತಾರೆ. ಹೇಗಿದೆ ಅಂತ ಕೇಳಿದಾಗ ಸೂಪರ್ ಆಗಿದೆ ಅಂತ ಅವರು ರಿಯಾಕ್ಷನಲ್ಲೇ ಹೇಳ್ತಾರೆ. ಆದರೆ ಕರೆಂಟ್ ಹೊಡೆದವ್ರ ಥರ ಕೂತ್ಕೊಂಡಿರ್ತಾರೆ. ಸರಿ ಥ್ಯಾಂಕ್ ಯು ಅಂತ ಹೇಳಿ ಒಳಗಡೆ ಬಂದು ಮುಖ ಎಲ್ಲರೂ ಸಪ ಮಾಡ್ಕೊಂಡು ಕೂತಿರ್ತಾರೆ. ಅದಕ್ಕೆ ಎಲ್ಲರೂ ಯಾಕೆ ಹೀಗಿದ್ದೀರಾ, ಟೀ ಚೆನ್ನಾಗಿಲ್ವಾ, ಏನಾಯಿತು ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ತುಂಬ ಚೆನ್ನಾಗಿತ್ತು, ಯಾರು ಹೇಳಿದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಏನಾಯಿತು ನೀವು ಹೇಳಿ ಹರಿ ಅಂತ ಹೇಳಿದ್ದಕ್ಕೆ ಇದು ಟೀನೇ ಅಲ್ಲ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಅಂತ ಅಂದ್ಬಿಟ್ಟು ಎಲ್ಲರೂ ಮುಖ ನೋಡ್ತಾ ಇರ್ತಾರೆ. ಆಗ ಹರಿ ಇದು ಅಮೃತ ಅಷ್ಟು ಚೆನ್ನಾಗಿದೆ, ಜೀವನದಲ್ಲೇ ನಾವು ಈ ಥರ ಟೀ ಕುಡ್ದಿರಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮಹಿ ಇಲ್ಲ ಅದಕ್ಕೆ ಟೀ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಮುತ್ತು ಅದಕ್ಕೆ ಯಾಕೋ ಹಾಗಂತ ಇದೆಯಾ, ಅವನು ಹಾಳು ಮುಳು ತಿಂದು ನಾಲ್ಗೆ ಕೆಟ್ಟೋಗಿದೆ ಅದಕ್ಕೆ ಹಾಗಂತ ಇದೆ, ನಿನ್ನ ನಾಲ್ಗೆ ಸರಿ ಇಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಇಲ್ಲ ನಂದು ಸರಿ ಇದೆ ಆದರೆ ಟೀ ಸರಿ ಇಲ್ಲ ಅಂತ ಹೇಳ್ತಾನೆ. ಟೀ ಸರಿ ಇಲ್ವಾ ಏನಾಯಿತು ಅಂತ ಕೇಳಿದ್ದಕ್ಕೆ ಇಲ್ಲ ಅದಕ್ಕೆ ನಿಜವಾಗ್ಲೂ ಟೀ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಮುತ್ತು ಇಲ್ಲಮ್ಮ ಚೆನ್ನಾಗಿದೆ ಟೀ, ಅವ್ನು ನಾಲ್ಗೆ ಸರಿ ಇಲ್ಲ, ನಮಗೆಲ್ಲರಿಗೂ ಚೆನ್ನಾಗಿದೆ, ಸ್ವಲ್ಪ ಟೀ ಪೌಡ್ರು ಜಾಸ್ತಿ ಆಗಿ ಸ್ಟ್ರಾಂಗ್ ಆಗಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಮಹಿ ಸ್ಟ್ರಾಂಗ್ ಆಗಿರೋ ಟೀ ನಮ್ಮ ಮನೆಯಲ್ಲಿ ಯಾರಿಗೂ ಬರೋದಿಲ್ಲ, ಹಾಗಾಗಿ ನಾನು ಕುಡಿಯೋದಿಲ್ಲ ಅಂತ ಎತ್ತಿಡ್ತಾನೆ. ಅವ್ನು ಕುಡ್ದಿಲ್ಲ ಅಂದರೆ ಬಿಡಮ್ಮ ನಾವು ಕುಡಿತೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲ ನನಗೆ ಗೊತ್ತು ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ ಫಸ್ಟ್ ಟೈಮು ಅಡುಗೆ ಮನೆಗೆ ಹೋಗಿದೆಯಲ್ಲ ಅದಕ್ಕೆ ಈ ಥರ ಆಗಿದೆ, ನೆಕ್ಸ್ಟ್ ಟೈಮ್ ಸರಿ ಮಾಡ್ತೀಯ ಬಿಡಮ್ಮ ಅಂತ ಮುತ್ತು ಹೇಳ್ತಾರೆ. ಓ ಹೌದಾ ಅಂತ ಹೇಳಿದಾಗ ಮಹಿ ಅದಕ್ಕೆ ನೀವು ಮಾಡಿರೋ ಟೀನ ನೀವೇ ಕುಡ್ದಿಲ್ಲ ಅಂದರೆ ಹೇಗೆ, ಕುಡಿದು ನೋಡಿ ಅಂತ ಹೇಳಿದಕ್ಕೆ ಅಯ್ಯೋ ನೀವು ಈ ಥರ ರಿಯಾಕ್ಷನ್ ಎಲ್ಲ ಕೊಟ್ಮೇಲೆ ನಾನು ಕುಡಿಯೋಕ್ಕಾದರೂ ಹೇಗೆ ಮನಸ್ಸು ಬರುತ್ತೆ ಅಂತ ಹೇಳಿದಾಗ ಇಲ್ಲ
ಅದಕ್ಕೆ ನೀವು ಕುಡೀರಿ, ಅದಕ್ಕೆ ಕುಡಿದು ನೋಡಿ ಗೊತ್ತಾಗುತ್ತೆ, ತಗೊಳ್ಳಿ ಅದಕ್ಕೆ ಅಂತ ಅಂದ್ಬಿಟ್ಟು ಟೀನ ಕೊಡ್ತಾನೆ. ಟೀನ ಕುಡಿದು ಟೇಸ್ಟ್ ಒಂಥರ ಇರುತ್ತೆ. ಛೀ ಏನಿದ್ದು ಟೀ ಈ ಥರ ಇದೆ, ಇದು ಟೀನೇ ಅಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಇಷ್ಟು ಕೆಡ್ದಾಗಿದೆಯಲ್ಲ ಅಂತ ಹೇಳಿದ್ದಕ್ಕೆ ಈಗ ಗೊತ್ತಾಯ್ತಾ ಅದಕ್ಕೆ ಅಂತ ಹೇಳಿದಾಗ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನೆಕ್ಸ್ಟ್ ಟೈಮಾ ಅಂತ ಹೇಳಿದಾಗ ಹರಿ ಮತ್ತು ಮಹಿ ಹಿಂದಕ್ಕೆ ಹೋಗಿ ಕೂತ್ಕೊತಾರೆ. ಇಲ್ಲ ನೆಕ್ಸ್ಟ್ ಟೈಮ್ ನೀವು ಸೂಪರ್ ಅಂತ ಹೇಳಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ಸೂಪರ್ ಅಂತ ಹೇಳಲೇ ಇಲ್ಲ ಅಂದರೆ ನೀವು ಸೂಪರ್ ಅಂತ ಹೇಳೋವರೆಗೂ ನಾನು ಮಾಡ್ತಾನೇ ಇರ್ತೀನಿ ಅಂತ ಚಂದನ ಹೇಳ್ತಾಳೆ. ಆವಾಗ ಅಯ್ಯಯ್ಯೋ ಅಂತ ಮುಖ ಎಲ್ಲರೂ ನೋಡಿಕೊಂಡು ಅಲ್ಲಿಂದ ಎದ್ದೋಗ್ತಾರೆ. ಯಾಕೆ ಏನಾಯಿತು ಅಂತ ಚಂದನ ಕೇಳಿದ್ರು ಯಾರು ಏನು ರಿಯಾಕ್ಟ್ ಮಾಡಲ್ಲ. ಅಲ್ಲಿಂದ ಎಲ್ಲರೂ ತಪ್ಪಿಸ್ಕೊತಾರೆ. ಬಟ್ಟೆ ಕ್ಲೀನ್ ಮಾಡೋದಕ್ಕಿಂತ ಬಕೆಟಲ್ಲಿ ಎಲ್ಲ ಬಟ್ಟೆನೂ ನೆನೆಸ್ತಾ ಇರ್ತಾರೆ. ಅಲ್ಲಿಗೆ ಚಂದನ ಬಂದು ಅಣ್ಣ ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಇನ್ಯಾರಮ್ಮ ಮಾಡ್ತಾರೆ ಅಂತ ಹೇಳಿದಾಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳಲ್ವಾ ಅಂತ ಹೇಳಿದಕ್ಕೆ ಇಲ್ಲಮ್ಮ ಅವ್ರು ಚಿಕ್ಕ ಮಕ್ಕಳಲ್ವಾ ನಾನೇ ಮಾಡ್ತೀನಿ ತೊಂದರೆ ಇಲ್ಲ ಅಂತ ಹೇಳಿದಕ್ಕೆ ಹೆಲ್ಪ್ ಮಾಡಲ ಅಂತ ಕೇಳಿದಾಗ ಏನು ಬೇಡಮ್ಮ ನಾನು ವಾಶ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಚಂದನ ಅಲ್ಲೇ ನಿಂತಿರ್ತಾಳೆ. ಹರಿ ಆ ಕಡೆಯಿಂದ ಫೋನಲ್ಲಿ ಮಾತಾಡಿಕೊಂಡು ಬರ್ತಾನೆ. ಅದಕ್ಕೆ ಬಂದಿದ್ದು ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ನಿಂತಿರ್ತಾಳೆ. ಆಗ ಅವಳು ನಿಂತಿರೋದನ್ನು ನೋಡಿ ಹರಿ ಏನಾದರೂ ಹೆಲ್ಪ್ ಬೇಕಿತ್ತಾ ಏನಾಯಿತು ಅಂತ ಕೇಳಿದಕ್ಕೆ ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಅದೇ ದೊಡ್ಡ ಉಪಕಾರ ಅಂತ ಹೇಳಿದಾಗ ನಮ್ಮ ಕೆಲಸನ ಏನು ನಮ್ಮ ಕೆಲಸ ಅಂತ ಹೇಳ್ತಾನೆ. ಅದಕ್ಕೆ ಹಾಗಾದರೆ ನಿಮ್ಮ ಕೆಲಸ ಏನಿದೆ ಅಂತಲೂ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದ್ದಕ್ಕೆ ಅದು ಬಟ್ಟೆ ತೊಳೆಯೋದು ಎಲ್ಲವುದು ನಿಮ್ಮ ಕೆಲಸ ತಾನೇ ಅಂತ ಹೇಳಿದಾಗ ಅದನ್ನು ಅಣ್ಣನೇ ಮಾಡ್ತಾನೆ. ಅವನು ಬಟ್ಟೆ ತರೋನು ಅವನೇ, ಬಟ್ಟೆ ವಾಶ್ ಮಾಡೋನು ಅವನೇ ಅಂತ ಹೇಳಿದ್ದಕ್ಕೆ ಹೋಗಾದರೆ ಅಡುಗೆನೂ ಅವರೇ ಮಾಡ್ತಿರ್ತಾರೆ, ತಿನ್ನಿಸೋದು ಅವರೇ ಮಾಡಬೇಕು ಅಲ್ವಾ ನಿಮಗೆ ಅಂತ ಹೇಳಿದಾಗ ಅದು ಹಾಗಲ್ಲ, ಎಂಥ ಗ್ರೇಟ್ ಬ್ರದರ್ ಅಲ್ವಾ, ನಮಗೆಲ್ಲವೂ ಅವನೇ ಮಾಡ್ತಾನೆ, ನಮಗೇನು ಮಾಡೋದು ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಕೆಲಸನ ನೀವು ಮಾಡ್ಕೋಬೇಕು. ಅವ್ರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಮನೆ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಅಲ್ಲದೆ ಹೊರಗಡೆ ಹೋಗಿ ಕೆಲಸನೂ ಮಾಡಬೇಕು. ಒಬ್ಬರು ಆರ್ಕಿಟೆಕ್ಟ್ಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಗೊತ್ತಾ ನಿಮಗೆ, ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ಗೊತ್ತಾ ನಿಮಗೆ. ಮಾಡಬೇಕು, ಹೊಸ ಸೈಟ್ ಅಂತೂ ಸಿಕ್ಬಿಟ್ರೆ ಅಷ್ಟೇನೆ ಅವ್ರ ತಲೆ ಯಾವಾಗಲೂ ಓಡ್ತಾನೆ ಇರಬೇಕು, ಹೊಸ ಹೊಸ ಡಿಸೈನ್ಸ್ ಎಲ್ಲ ಮಾಡ್ತಾ ಇರಬೇಕು ಗೊತ್ತಾ. ಅಂಥದ್ರಲ್ಲಿ ನಿಮ್ಮ ಕೆಲಸಗಳು ಬೇರೆ ಇರುತ್ತಂತೆ, ಅದ್ರ ಮಧ್ಯದಲ್ಲಿ ನಿಮ್ಮ ಕೆಲಸನ ನೀವು ಮಾಡ್ಕೊಳಕ್ಕಾಗೋದಿಲ್ವಾ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಹರಿಗೆ ಒಂದು ಕಾಲ್ ಬರುತ್ತೆ. ಒಳ್ಳೇದಾಯಿತು ನೀವು ಕಾಲ್ ಮಾಡಿದ್ದು ಅಂತ ಹೇಳ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಆ ಕಡೆ ಹೋಗ್ಬಿಡ್ತಾನೆ. ಇಲ್ಲಿ ಮುತ್ತು ಮನೆಯಲ್ಲಿ ದೋಸೆ ಹುಯ್ತಾ ಇರ್ತಾನೆ. ಅಲ್ಲಿಗೆ ಹರಿ ಬಂದು ಅದು ಅಣ್ಣ ದೋಸೆ ಮಾಡ್ತಾ ಇದೆಯಾ ಅಂತ ಹೇಳಿದಕ್ಕೆ ಇಲ್ಲ ಇಡ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ದೋಸೆನ ತಿಂತಾ ಇರ್ತಾನೆ ಹರಿ. ಅದಕ್ಕೆ ಯಾಕೋ ಚಟ್ನಿ ಹಾಕೊಡ್ಲೇನೋ ಅಂತ ಕೇಳಿದ್ದಕ್ಕೆ ಇದೇನಣ್ಣ ಬರೀ ರಾಗಿ ತಿಂದಿದ್ದಕ್ಕೆ ರಾಗಿ ಹೊಲನೇ ತಿನ್ಕೊಂಡ್ರು ಅನ್ನೋ ಹಾಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹಾಗಲ್ಲಪ್ಪ ಎಲ್ಲರೂ ತಿನ್ನಬೇಕು ಅದಕ್ಕೆ ಹೇಳಿದೆ ಅಂತ ಹೇಳಿದಾಗ ಸರಿ ಆಯಿತು ಬಿಟ್ಟಿ ಇನ್ನು ಮುಂದೆ ನನ್ನ ಕೆಲಸನ ಚಂದನ ಮುಂದೆ ಯಾವತ್ತೂ ಮಾಡಬೇಡಿ ಅಂತ ಹೇಳ್ತಾನೆ. ಮತ್ತೆ ಇನ್ನೇನು ನೀನೇ ಮಾಡ್ಕೊತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅದು ಹಾಗಲ್ಲಣ್ಣ ಅಂತ ಹೇಳೋ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ. ಅಣ್ಣ ಅದು ಅಂತ ಹೇಳಿದಾಗ ಯಾಕಮ್ಮ ದೋಸೆ ಹಾಕ್ಕೊಡ್ಲಾ, ದೋಸೆ ರೆಡಿ ಆಗಿಬಿಡ್ತು ಚಟ್ನಿ ಮಾಡಿಬಿಡ್ತೀನಿ 2 ನಿಮಿಷ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಅಣ್ಣ, ಅದು ನಿಮ್ಮಿಂದ ನನಗೊಂದು ಸಹಾಯ ಬೇಕಿತ್ತು ಅಂತ ಕೇಳ್ತಾಳೆ. ಅದಕ್ಕೆ ಮನೆ ವಿಷಯ ತಾನೇ ಹೇಳಿದ್ದೀನಮ್ಮ, ಸ್ವಲ್ಪ ಬ್ಯುಸಿ ಆದೆ ಹಾಗಾಗಿ ಹೇಳೋಕ್ಕಾಗಲಿಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗಂಗ ಹರಿ ಇದೇನಣ್ಣ ಇದು ಅಂತ ಹೇಳಿದಿಗೆ ನಿಜವಾಗ್ಲೂ ನಾನು ಮನೆ ನೋಡೋದಕ್ಕೆ ಹೇಳಿದ್ದೀನಿ ಅಂತ ಅಂತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ. ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.